ನಮಸ್ಕಾರ ಎಲ್ಲರಿಗೂ. ಇದು ನನ್ನದೊಂದು ಹೊಸ ಯೂಟ್ಯೂಬ್ ಚಾನಲ್. ಇದ್ರಾಗ ನಾ ಮಿಸ್ಟೀರಿಯಸ್ ಸ್ಟೋರೀಸ್ ಹೇಳ್ಕೊತ ಹೋಗ್ತೀನಿ. ಅಂದ್ರೆ ಹಿಸ್ಟ್ರಿ ಆಗಲಿ, ಗಾಡ್ಸ್ ಬಗ್ಗೆ ಆಗಲಿ, ದೇವ್ರ ಬಗ್ಗೆ ಆಗಲಿ, ಅಥವಾ ನನ್ನ ತಲೆಯಾಗ ಏನಾರೇ ಹೊಸ ಹೊಸ ಟೈಪ್ ಸ್ಟೋರೀಸ್ ಬಂದ್ರೆ, ಫ್ಯಾಂಟಸೀಸ್ ಇದ್ರೆ, ಅಂದ್ರೆ ವರ್ಲ್ಡ್ ಪ್ರಕಾರ ಹಿಂಗಿರ್ಬೋದು ಅಂತ ಏನಾರು ಇದ್ರೆ ಅದನ್ನೇ ಹೇಳ್ತೀನಿ. ಆಮೇಲೆ ಮತ್ತು ಜಿಯೋಗ್ರಫಿ ಬಗ್ಗೆ, ಲೊಕೇಶನ್ ಬಗ್ಗೆ, ಆ ಪ್ಲೇಸ್ ಬಗ್ಗೆ ಇಂಥವೆಲ್ಲ ಏನಾರು ಸ್ಟೋರೀಸ್ ಇದ್ರೆ ಅದನ್ನೆಲ್ಲ ಹೇಳ್ಕೊತ ಹೋಗ್ತೇನೆ ಅಂತ ಒಂದೊಂದು ಸ್ಟಾರ್ಟ್ ಮಾಡ್ಕೊತ ಹೋಗೋಣಂತ. ಫಸ್ಟ್ ಏನಪ್ಪ ಅಂತಂದ್ರೆ, ಇವತ್ತಿಂದ ದ್ವಾಪರ ಯುಗದಾಗ ಕೃಷ್ಣ ಭೂಲೋಕಕ್ಕೆ ಬಂದಿದ್ದ, ಕರೆಕ್ಟಾ? ಸೊ ಆಗೇನಾಯ್ತು, ಅವ ಭೂಲೋಕಕ್ಕೆ ಹೆಂಗೆ ಬಂದ, ಎದಕ್ಕೆ ಬಂದ, ಇದನ್ನೆಲ್ಲ ನೋಡೋಣಂತ. ಇದ್ರಾಗ ಒಂದು ಸಣ್ಣದು ಮಿಸ್ಟ್ರಿ ಇತ್ತು. ಇದು ಮೋಸ್ಟ್ಲಿ ಎಲ್ಲರಿಗೂ ಗೊತ್ತಿರ್ಬೋದು, ಭಾಳ ಜನಕ್ಕೆ ಗೊತ್ತೂ ಇಲ್ಲ. ಕೃಷ್ಣನ ಜೊತೆ ರಾಧಾನೂ ಭೂಲೋಕಕ್ಕೆ ಬಂದಿದ್ಲು. ಹೌದಾ? ರಾಧಾ ಕೃಷ್ಣ ಅಂತೇಳಿ ಒಂದು ಕಥೆ ಅದ. ಸೊ ಕೃಷ್ಣನ ಜೊತೆ ರಾಧಾನೂ ಬಂದಿದ್ಲು. ಕೃಷ್ಣ ಏನಪ್ಪ ವಿಷ್ಣುನ ಅವತಾರ, ಬಟ್ ರಾಧಾ ಏನು ಲಕ್ಷ್ಮೀ ಅವತಾರ ಆಕಿನು. ಓಕೆ, ಸೊ ಲಕ್ಷ್ಮೀನಾರಾಯಣನ ಅಂತಾರೆ. ಸೊ ಅವರಿಬ್ಬರು ದೊಡ್ಡ ದೇವ್ರಪ್ಪ. ಅವ್ರಿಗೆ ಭೂಲೋಕಕ್ಕೆ ಬಂದರೆ ಎದಕ್ಕೆ ಬಂದರೆ ಹೆಂಗೆ ಬಂದ್ರೆ, ಸೊ ಕೃಷ್ಣಗೆ ಅಷ್ಟೇ ಬರೋದಿತ್ತಲ್ಲ. ಸೊ ರಾಧಾ ಯಾಕೆ ಬಂದ್ಲು, ಎದಕ್ಕೆ ಬಂದ್ಲು, ಹೆಂಗೆ ಬಂದ್ಲು, ಅದನ್ನು ನೋಡೋಣಂತ. ಓಕೆ, ಸೊ ಈಗ ಸ್ಟೋರಿ ಹೆಂಗೆ ಸ್ಟಾರ್ಟ್ ಆಗ್ತದಂದ್ರೆ, ಒಬ್ಬವ ಶ್ರೀರಾಮ ಅಂಥೇಳಿ ಕೃಷ್ಣನ ದೊಡ್ಡ ಭಕ್ತಿದ್ದ. ಅವ ಒಂದು ಸತ ಅವಂಗೆ ಒಂದು ಅವಕಾಶ ಸಿಕ್ತು. ಏನಂತಂದ್ರೆ, ಕೃಷ್ಣನ ಭೇಟಿಯಾಗ್ಲಿಕ್ಕೆ ಅವಕಾಶ ಸಿಕ್ತು ಅವಂಗೆ. ಏನಿತ್ತಂತಂದ್ರೆ, ಬ್ರಹ್ಮ ಕೃಷ್ಣಗೆ ಒಂದು ಸಂದೇಶ ಕಳಿಸ್ತಾನೆ. ಆ ಸಂದೇಶ ಕೊಡ್ಲಿಕ್ಕೆ ಶ್ರೀರಾಮಗೆ ಕಳಿಸ್ತಾನೆ. ಸೊ ಶ್ರೀರಾಮಗೆ ಒಂದು ಅವಕಾಶ ಅಂಥೇಳಿ ಅವನಾಗೆ ಹೋಗ್ತೀನಿ ಅಂಥೇಳಿ ಅವ ನಾರದ್ ಮುನಿ ಜೊತೆ ಕೃಷ್ಣನ ಕಡೆ ಹೋಗ್ತಾನೆ. ನಾರದ್ ಮುನಿಯನ್ನು ಕೃಷ್ಣನ ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಮೀಡಿಯಮ್ ಅನ್ಕೋರಿ, ಒಟ್ಟು ಆ ಟೈಪ್. ನಾರದ ಯೂಶ್ವಲಿ ಮೆಸೆಂಜರ್ಲ. ಸೊ ಇದು ವೇದಾಗ ಒಂದು ಮೀಡಿಯಮ್ ಅಂತ ತಿಕ್ಕೋರಿ. ಅವ್ನು ನಾರದ ಶ್ರೀರಾಮ ಅಂಥೇಳಿ ಒಬ್ಬ ಭಕ್ತಗೆ ಅವಂಗೆ ಕೃಷ್ಣನ ಕಡೆ ಕರ್ಕೊಂಡು ಹೋಗ್ತಾನೆ. ಓಕೆ, ಸೊ ಆಮೇಲೆ ಏನಾಗ್ತದೆ ಅಂತಂದ್ರೆ, ಕೃಷ್ಣ ಗೋಲೋಕದಾಗ ಇರ್ತಾನೆ. ಗೋಲೋಕ. ಓಕೆ, ಗೋಲೋಕದಾಗ ಕೃಷ್ಣ ರಾಧಾ ಇಬ್ಬರು ಇರ್ತಾರೆ. ಅವಾಗ ನಾರದ ಏನು ಮಾಡ್ತಾನೆ, ಸ್ವಲ್ಪ ಮುಂದೆ ಹೋಗಿ ಸ್ಟಾಪ್ ಮಾಡ್ತಾನೆ, ನಿಂದಿರ್ತಾನೆ. ಅವಾಗ ಶ್ರೀರಾಮ ಕೇಳ್ತಾನೆ, ಇನ್ನೂ ನಾವು ಗೋಲೋಕಕ್ಕೆ ಬಂದಿಲ್ಲಲ್ಲ, ನನಗೇನು ಕಾಣವಲ್ತು, ಯಾಕೆ ಸ್ಟಾಪ್ ಮಾಡಿದೆ, ಯಾಕೆ ನಿಂತು? ಅವಾಗ ನಾರದ ಏನು ಹೇಳ್ತಾನೆ, ನಾವು ಗೋಲೋಕಕ್ಕೆ ಬಂದೇವಿ, ಮುಂದೆ ಅದ, ಬಟ್ ನಿಂಗೆ ಕಾಣ್ಬೇಕಂದ್ರೆ ಏನು ಮಾಡ್ಬೇಕು, ನೀ ಕೃಷ್ಣನ ಹೆಸರು ತೊಗೋಬೇಕು. ಕೃಷ್ಣನ ಹೆಸರು ತೊಗೋಬೇಕಂತಂದಾಗ ಶ್ರೀರಾಮ ಏನು ಮಾಡ್ತಾನೆ, ಜೈ ಕೃಷ್ಣ, ಜೈ ಜೈ ಕೃಷ್ಣ ಅಂಥೇಳಿ ಜೋರು ಕೃಷ್ಣನ ಹೆಸರು ಕೂಗ್ತಾನೆ. ಆಮೇಲೆ ಏನಾಗ್ತದೆ, ಏನೂ ಕಾಣೋದಿಲ್ಲ ಶ್ರೀರಾಮಗೆ, ಗೋಲೋಕ ಕಾಣೋದಿಲ್ಲ, ಹಿಂಗೆ ಎಂಟ್ರೆನ್ಸ್ ಕಾಣೋದಿಲ್ಲ, ಏನೂ ಕಾಣೋದಿಲ್ಲ. ಅವಾಗ ಶ್ರೀರಾಮಗೆ ಆಶ್ಚರ್ಯ ಆಗಿ ನಾರದ ಮುನಿಗೆ ಕೇಳ್ತಾನೆ, ಏನಾತ್ಪ, ನಾ ಏನು ಮಾಡಿದ್ರೆ ಅಲ್ಲ, ನಾವು ಹೆಸರು ಒದರಿದೆ, ಏನೂ ಆಗಲಿಲ್ಲಲ್ಲ ನಂಗೆ ಅಂಥೇಳಿ ಕೇಳ್ತಾನೆ. ಆವಾಗ ನಾರದ ಹೇಳ್ತಾನೆ, ನೀನು ಬರೀ ಕೃಷ್ಣನ ಹೆಸರು ಕರೆದಿ. ಸೊ ಬರೀ ಕೃಷ್ಣ ಅಂತಂದ್ರೆ ಅರ್ಧ ಹೆಸರಿದ್ದಂಗೆ, ನೀ ಪೂರ್ತಿ ಹೆಸರು ಕರಿಬೇಕಂತ. ಅವಾಗ ಶ್ರೀರಾಮಗೆ ಗೊತ್ತಾಗೋದಿಲ್ಲ ಏನಲ್ಲಿ ಅತ್ತಾನಿವ ಅಂಥೇಳಿ. ಅವಾಗ ನಾರದ ಮುನಿ ಕರೆಕ್ಟಾಗಿ ಹೇಳ್ತಾರೆ, ಏನು ಕೃಷ್ಣನ ಹೆಸರು ಫುಲ್ ಹೆಸರು ಏನು ಅಂತಂದ್ರೆ ರಾಧಾ ಕೃಷ್ಣ ಅನ್ಬೇಕು ನೀ. ಅವಾಗ ನಿಂಗೆ ಎಲ್ಲರೂ ಕಾಣ್ತಾರೆ, ಗೋಲೋಕ ಕಾಣ್ತದೆ ಅಂತ ಹೇಳ್ತಾರೆ. ರಾಧಾ ಮೊದ್ಲು ಹಚ್ಬೇಕು ನೀ ಕೃಷ್ಣನ್ಕಿನ ಮೊದಲು, ಅವಾಗ ಅಷ್ಟ ಆಗ್ತದೆ ಅಂತ. ಅವಾಗ ಶ್ರೀರಾಮಗೆ ಸಿಟ್ಟು ಬರ್ತದೆ. ಶ್ರೀರಾಮ ಏನು ಭಾಳ ದೊಡ್ಡ ಭಕ್ತ ಕೃಷ್ಣಂದು. ಅವಂಗೇನು, ನಾ ಯಾಕೆ ಕೃಷ್ಣನ ಹೆಸರು ಜೊತೆ ರಾಧಾನ ಹೆಸರು ಅದು ಮೊದಲು ತೊಗೊಳ್ಳಿ. ಆಮೇಲೆ ರಾಧಾ ಏನಿರ್ತಾಳೆ, ಬರೀ ಪ್ರೇಮಿಕಾ ಇರ್ತಾಳೆ. ರಾಧಾ ಕೃಷ್ಣನ ಹೆಂಡ್ತಿ ಇರೋದಿಲ್ಲ. ಆ ಟೈಮ್ನಾಗ ಇನ್ನೂ ಸಿಟ್ಟು ಬರ್ತದೆ ಶ್ರೀರಾಮಗೆ, ನಾ ಯಾಕೆ ಆಕಿನ ಹೆಸರು ತೊಗೊಳ್ಳಿ, ಆಕೆ ಏನು ಸಂಬಂಧ, ಹೀಗೆಲ್ಲ ಆಗ್ತದೆ. ಅವಾಗ ನಾರದ ಏನಂತಾನೆ, ಮತ್ತು ನೀ ಬ್ರಹ್ಮನ ಸಂದೇಶ ಹೆಂಗೆ ಮುಟ್ಟಿಸ್ತಿ? ಅವಾಗ ಶ್ರೀರಾಮಗೆ ಎಷ್ಟಿಗೋ ಇರ್ತದೆ ಅಂತಂದ್ರೆ, ನಾ ಬ್ರಹ್ಮನ ಸಿಟ್ಟು ತಡ್ಕೋತೇನೆ ಖರೆ, ನಾ ರಾಧಾ ಅನ್ನೋದಿಲ್ಲ ಫಸ್ಟಿಗೆ ಅಂತ. ಆಮೇಲೆ ನಾರದ ಯಾಕೆ ಸುಮ್ಮ ಜಗಾಡೋದು ಅಂಥೇಳಿ ಅವನಾಗೆ ಜೋರಾಗಿ ರಾಧೇ ಕೃಷ್ಣ, ರಾಧಾ ಕೃಷ್ಣ ಅಂತ ಓದಿರ್ತಾನೆ. ಅವಾಗ ಏನಾಗ್ತದೆ, ಪೂರ್ತಿ ಮುಂದೆ ಗೋಲೋಕ ಹಿಂಗೆ ಕಂಡುಬಿಡ್ತದೆಲ್ಲ, ಫುಲ್ಲೆಲ್ಲ ಸ್ವರ್ಗಪ್ಪ ಪೂರ್ತಿ ಕಾಣ್ತದೆ. ಅದಾದಮೇಲೆ ಒಳಗೆ ಹೋಗ್ತಾರೆ ಇವರೆಲ್ಲ. ಓಕೆ, ಒಳಗೆ ಹೋದ್ಮೇಲೆ ಶ್ರೀರಾಮ ಏನು ನೋಡ್ತಾನಂತಂದ್ರೆ, ಕೃಷ್ಣ ರಾಧಾ ಎಲ್ಲರೂ ಮಸ್ತ್ ಶೃಂಗಾರ ಮಾಡಿಕೊಂಡು ಡ್ಯಾನ್ಸ್ ಮಾಡ್ಲಿತ್ತಿರ್ತಾರೆ. ರಾಧಾ ಆಮೇಲೆ ಅವರೆಲ್ಲ ನರ್ತಕಿಯರು ಇರ್ತಾರೆ, ಅವರು ಎಲ್ಲರೂ ಡ್ಯಾನ್ಸ್ ಮಾಡ್ತಿರ್ತಾರೆ. ಸೊ ಅವಾಗೇನಾಗ್ತದೆ, ಶ್ರೀರಾಮಗೆ ಇನ್ನೂ ಸಿಟ್ಟು ಜಾಸ್ತಿ ಆಗ್ತದೆ. ಯಾಕಂದ್ರೆ ಅವಾಗ ಶ್ರೀರಾಮ ಏನು ತಿಕ್ಕೋತಾನಂದ್ರೆ, ರಾಧಾ ಏನಿದಾಳ ಕೃಷ್ಣಗೆ ಏನೋ ಮಾಯ ಮಾಡಿ ಕೃಷ್ಣನ ಒಳಗೆ ಹಾಕ್ಕೊಂಡಾಳ ಅಂತ ತಿಕ್ಕೋತಾನೆ.
ಅವಾಗ ಶ್ರೀರಾಮಗೆ ಇನ್ನೂ ಜಾಸ್ತಿ ಸಿಟ್ಟಾಗ್ತದೆ. ಅವಾಗ ಶ್ರೀರಾಮ ಏನು ಮಾಡ್ತಾನೆ, ಕೃಷ್ಣಗೆ ಹೋಗಿ ಭೇಟಿ ಆಗೋದು ಒಂದು ಅವಕಾಶ ಸಿಗ್ತದೆ. ಅವಾಗ ಶ್ರೀರಾಮ ನಾರದ ಮುನಿಗೆ ಮೊದಲು ಏನು ಹೇಳ್ತಾನಂತಂದ್ರೆ, ನಾ ಕೃಷ್ಣನ ಭ್ರಮೆ ತೆಗಿತೀನಿ, ದೂರ ಮಾಡ್ತೀನಿ ಅಂತ ಹೇಳ್ತಾನೆ. ಅವಾಗ ನಾರದ ಮುನಿ ಓಕೆ ಟ್ರೈ ಮಾಡು, ಕೃಷ್ಣ ಎಲ್ಲರಿಗೂ ಒಂದು ಅವಕಾಶ ಕೊಡ್ತಾನೆ, ನಿನ್ನೂ ಅಲ್ಲಿ ಕರಿಲಿರ್ತಾನೆ, ಹೋಗಿ ಮಾತಾಡ್ಸಂತಾನೆ. ಅವಾಗ ಶ್ರೀರಾಮ ಹೋಗ್ತಾನೆ, ಕೃಷ್ಣ ಕಾಣ್ತಾನೆ, ಖುಷಿಯಿಂದ ಕಾಲು ಬೀಳ್ತಾನೆ, ಎಲ್ಲ ಮಾಡ್ತಾನೆ. ಆಮೇಲೆ ಕೃಷ್ಣ ಕೇಳ್ತಾನೆ ಶ್ರೀರಾಮಗೆ, ಎದಕ್ಕೆ ಬಂದು ಇಲ್ಲೇ. ಅವಾಗ ಶ್ರೀರಾಮ ಹೇಳಲಿಕ್ಕೆ ಹೋಗ್ತಾನೆ, ಹಿಂಗೆ ಬ್ರಹ್ಮನ ಸಂದೇಶದ ಅದು ಬೇಡ, ನೀ ಎದಕ್ಕೆ ಬಂದು, ನಿನ್ನ ಮನಸ್ಸಿನಾಗಿಂದ ಏನು ಸಂದೇಶ ಅದ ಅದನ್ನು ಹೇಳಿ ಫಸ್ಟ್ ಅಂತಾನೆ. ಅವಾಗ ಶ್ರೀರಾಮ ಹೇಳ್ತಾನೆ, ನಂಗೆ ನಿನ್ಕಿನ ಮೊದಲು ರಾಧಾನ ಹೆಸರು ತೊಗೊಳಿಕ್ಕೆ ಆಗೋದಿಲ್ಲ. ನಂಗೆ ಅಕ್ಕಿ ಒಂಥರ ನಿಂಗೆ ಮಾಯ ಮಾಡಿ ನಿನ್ನ ಒಳಗೆ ಹಾಕ್ಕೊಂಡಾಳಕ್ಕಿ, ನಂಗೆ ಅದು ಬೇಡ. ಅವಂಗೇನು ಭಕ್ತಿ ಅನ್ನೋದು ಎಲ್ಲರ್ಕಿನ್ನ ಟಾಪ್ ಲೆವೆಲ್ದಾಗ ಇರ್ಬೇಕಂತ ಅವಂಗೆ. ಬಟ್ ಈ ಕೃಷ್ಣಂದು ಹೆಂಗಿರ್ತದೆ ಅಂದ್ರೆ ಪ್ರೀತಿಯಿಂದ ಮಾಡೋದು ಎಲ್ಲ ಕೆಲಸನೂ ಭಕ್ತಿ ಅಂಥೇಳಿ ಅವ ಹೇಳ್ತಾನೆ. ಸೊ ಅವಂಗೆ ಶ್ರೀರಾಮಾಗ ಅದು ಗೊತ್ತಾಗೋದಿಲ್ಲ. ಅವಾಗ ಅವ ಏನು ಮಾಡ್ತಾನೆ, ನಂಗೆ ಒಂದು ಚಾನ್ಸ್ ಕೊಡು, ನಾ ಎಲ್ಲ ನಿಂದಿಂದ ಅದನ್ನು ದೂರ ಮಾಡ್ತೀನಿ ಅಂತ ಕೃಷ್ಣಗೆ ಹೇಳ್ತಾನೆ. ಅವಾಗ ಕೃಷ್ಣ ಕೃಷ್ಣ ಅದಕ್ಕಿಂತ ಮೊದಲು ಏನಂದಿರ್ತಾನೆ, ನಂಗೆ ಇವೆಲ್ಲ ಹೆಂಗೆ ಗೊತ್ತಾಗ್ತದೆ, ನಿಮಗೆ ಇದೆಲ್ಲ ಆತಂದ್ರೆ ನಿಮಗೆ ನಾ ಕಾಪಾಡ್ಲಿಕ್ಕಿದ್ದೀನಿ, ನಾ ಹೇಳಲಿಕ್ಕಿರ್ತೀನಿ, ಬಟ್ ನಾನಾ ದೇವರಿದ್ದೀನಿ, ನಂಗೆ ಯಾರು ಹೇಳ್ತಾರೀಗ ಅಂತ ಹೇಳ್ತಾನೆ ಕೃಷ್ಣ. ಅವಾಗ ಶ್ರೀರಾಮ ಏನಂದಿರ್ತಾನೆ, ನಂಗೆ ಒಂದು ಚಾನ್ಸ್ ಕೊಡು, ನಾನು ಇಂದ್ರಯಿಂದ ಎಲ್ಲ ದೂರ ಮಾಡ್ತೀನಿ ಅಂಥೇಳಿ ಶ್ರೀರಾಮ ತಂತಾನ ಹೇಳ್ತಾನೆ. ಓಕೆ, ಅವಾಗ ಕೃಷ್ಣ ಏನಂತಾನೆ, ಸರಿ ಆಯಿತು, ಈಗ ನಂದು ಇದು ಏನಂತಾರೆ ನೈವೇದ್ಯದ ಸಮಯ ಆಗ್ಯದ, ನಂಗೆ ಎಲ್ಲರೂ ಊಟಕ್ಕೆ ಇದು ಮಾಡ್ತಾರೆ, ನಾ ಹೋಗ್ಬೇಕಂತೇಳಿ ಹೋಗ್ತಾನಲ್ಲಿ. ಅವಾಗ ಏನಂತ ಹೇಳಿ ಹೋಗಿರ್ತಾನಂತಂದ್ರೆ, ನಿಂಗೊಂದು ಅಲ್ಲಿ ಚಾನ್ಸ್ ಸಿಕ್ಕರೆ ಸಿಗ್ಬೋದು, ನೀನು ಅಲ್ಲೇ ಬಾ ಅಂಥೇಳಿ ಹೋಗ್ತಾನೆ. ಅವಾಗ ಎಲ್ಲರೂ ಹಿಂಗೆ ಇದು ಮಾಡ್ತಾರೆ, ಅವಂಗೆಲ್ಲ ನೈವೇದ್ಯ ಬಡಿಸ್ತಾರೆ. ಅವಾಗ ಶ್ರೀರಾಮ ಏನು ಮಾಡ್ತಾನೆ, ಬೆಣ್ಣಿದೊಂದು ಗಡಿಗೆ ತಂದು ಅವ್ನು ಕೊಡ್ತಾನೆ, ಅಂದ್ರೆ ಹಿಂಗೆ ಅರ್ಪಿಸ್ತಾನೆ. ಅವಾಗಕ್ಕೆ ರಾಧಾ ಏನು ಮಾಡ್ತಾಳೆ, ಅದು ಗಡಿಗೆ ತೊಗೊಂಡು ಬೆಣ್ಣೆ ಫಸ್ಟ್ ತಿಂದು ಆಮೇಲೆ ಕೃಷ್ಣಕ್ಕೆ ತಿನ್ನಿಸ್ತಾಳೆ. ಅವಾಗ ಶ್ರೀರಾಮಗೆ ಇನ್ನೂ ಸಿಟ್ಟು ಹೆಚ್ಚಿಗೆ ಆಗ್ತದೆ. ಯಾಕಂದ್ರೆ ನೈವೇದ್ಯ ಅಂತಂದ್ರೆ ಹೆಂಗಿರ್ಬೇಕು, ಎಂಜಲ ಎಂಜಲ ಮಾಡಲಾರ್ದೆ ನೈವೇದ್ಯ ಇರ್ಬೇಕು, ಅದಕ್ಕೆ ನೈವೇದ್ಯ ಅಂತಾರೆ. ಅದಕ್ಕೆ ಶ್ರೀರಾಮಗೆ ಸಿಟ್ಟು ಬರ್ತದೆ. ಅವಾಗ ಏನು ಮಾಡ್ತಾನವ, ಸಾಕು ನಿಂದ್ರಿಸಿ ನಿಂದು ಮಾಯ, ಅಂದ್ರೆ ರಾಧಾಗ ಡೈರೆಕ್ಟ್ ಹೇಳ್ತಾನೆ, ಸಾಕು ನಿಂದ್ರಿಸಿ ನಿಂದು ಮಾಯ, ಇವೆಲ್ಲ ಸಾಕಿನ್ನ ನಾ ನೈವೇದ್ಯ ಇಷ್ಟು ಪ್ಯೂರ್ ತಂದಿದ್ದು, ನೀ ಅದನ್ನು ಎಂಜಲ ಹಚ್ಚಿ ಕೃಷ್ಣಕ್ಕೆ ತಿನ್ನಿಸ್ತಿ, ನಾವು ಕೃಷ್ಣಂದೆಲ್ಲ ಅಂದ್ರೆ ಕೃಷ್ಣ ಎಂಜಲ ಹಚ್ಚಿ ತಿಂದದ್ದು ನಾವು ತಿಂದ್ರೆ ನೀನೇ ಎಂಜಲ ಮಾಡಿ ಕೃಷ್ಣಕ್ಕೆ ತಿನ್ನಿಸ್ತೀಯಲ್ಲ ಅಂಥೇಳಿ ಸಿಟ್ಟು ಬಂದುಬಿಡ್ತದೆ ಅವಂಗೆ. ಅವಾಗ ಏನಾಗ್ತದೆ, ರಾಧಾ ಹೇಳ್ತಾಳೆ ಅವಂಗೆ, ನೋಡು ನಾ ಜಸ್ಟ್ ಬೆಣ್ಣೆ ಹುಳಿ ಅದನ್ನು ಎಲ್ಲೋ ನೋಡಿ ಅವ್ನು ತಿನ್ನಿಸಿದೆ ಅಷ್ಟೇ ಕೃಷ್ಣಗೆ, ಮತ್ತೇನು ಇದ್ರಾಗ ಏನಿಲ್ಲ, ಮತ್ತು ಹೊಲಸು ವಿಚಾರನ ಅಂದ್ರಾಗ ಏನಿಲ್ಲ ಅಂತ ಹೇಳ್ತಾಳೆ ರಾಧಾ ಪ್ರೀತಿಯಿಂದ. ಅವಾಗ ದಾಮಾಗ ಇಲ್ಲ, ಅದು ತಲೆಯಾಗೆಲ್ಲ ಹೋಗೋದಿಲ್ಲ, ಸಿಟ್ಟಿನ್ನ ಜಾಸ್ತಿ ಹಾಕೋದು ಹೋಗ್ತದೆ. ಅವಾಗ ದಾಮ ಏನು ಮಾಡ್ತಾನೆ ಅಂತಂದ್ರೆ, ನೋಡಿ ಸ್ವರ್ಗದಾಗ ಇರ್ತಾರೆ ಅವ್ರು ಒಂದೆದ್ದು. ಆಮೇಲೆ ಅವ ಜೋರಾಗಿ ಜೈ ಕೃಷ್ಣ ಶ್ರೀಕೃಷ್ಣ ಹಂಗೆ ಬರೀ ಕೃಷ್ಣನ ಹೆಸರು ಒದರ್ಕೋತ ಹೋಗ್ತಾನೆ. ಆವಾಗ ಕೃಷ್ಣನ ಹೆಸರು ಒದರಿದಾಗ ಜೈ ಜೈ ಕೃಷ್ಣ ಅಂತೆಲ್ಲ ಅಂದಾಗ ಏನಾಗ್ತದೆ, ಇನ್ನೂ ಚಂದ ಗಿಡ, ಇನ್ನೂ ಚಂದ ಹಣ್ಣು, ನದಿ ಎಲ್ಲ ಚಂದ ಕ್ರಿಯೇಟ್ ಹಾಕೋತ ಹೋಗ್ತಾವೆ. ಓಕೆ, ಅವಾಗ ಏನಂತಾನವ, ನಾ ಕೃಷ್ಣನ ಹೆಸರು ಹೋದ್ರ ಕೂಡ ಎಲ್ಲ ಕ್ರಿಯೇಟ್ ಹಾಕೋತ ಹೋಗ್ತು, ಎಷ್ಟು ಚಂದ ಹಾಕೋತ ಹೋಗ್ತು ನೋಡ್ರಿ ಅಂಥೇಳಿ ಎಲ್ಲರಿಗೂ ತೋರಿಸ್ತಾನೆ ಅಲ್ಲಿದ್ದವ್ರಿಗೆ. ಆಮೇಲೆ ಅಲ್ಲೇ ಕೆಳಗೆ ಒಂದು ಸಣ್ಣದು ಕ್ಯಾಟರ್ಪಿಲ್ಲರ್ ಇರ್ತದೆ, ಅಂದ್ರೆ ಬಟರ್ಫ್ಲೈಕಿನ ಮೊದಲೇ ಸ್ಟೇಜಿದ್ದು ಅದೇನು ಒಂದು ಸಣ್ಣ ಇನ್ಸೆಕ್ಟ್ ಇರ್ತದಲ್ಲ, ಅದು ಕ್ಯಾಟರ್ಪಿಲ್ಲರ್. ಅದೇನು ಮಾಡ್ತಾನವ, ಆ ಕ್ಯಾಟರ್ಪಿಲ್ಲರನ್ನು ನೋಡಿ ಎಲ್ಲರೂ ರಾಧೆ ರಾಧೆ ಅನ್ರಿ ಅಂತ ಹೇಳ್ತಾನೆ. ಅವಾಗ ಅಲ್ಲಿ ನಿಂತಾರೆಲ್ಲ ರಾಧೆ ರಾಧೆ ಅಂಥೇಳಿ ಇದು ಮಾಡ್ತಾರೆ, ಹೇಳ್ತಾರೆ. ಅವಾಗ ಅದು ಕ್ಯಾಟರ್ಪಿಲ್ಲರ್ ಏನಾಗ್ಬಿಡ್ತದೆ, ನಾಶ ಆಗಿಬಿಡ್ತದೆ, ಅಂದ್ರೆ ಒಟ್ಟು ಕಾಣೋದಿಲ್ಲ ಆ ಕ್ಯಾಟರ್ಪಿಲ್ಲರಲ್ಲಿ, ಹಿಂಗೆ ಹೋಗ್ಬಿಡ್ತದೆ ಅದು. ಅವಾಗ ಏನಾಗ್ತದೆ, ಅದ್ರದ್ದು ಅರ್ಥ ಏನು ಕೊಡ್ತಾನಂತಂದ್ರೆ ನಾವು ರಾಧೆ ರಾಧೆ ಅಂದರೆ ಎಲ್ಲ ವಿನಾಶ ಆಕ್ಕೋತ ಹೋಗ್ತದೆ, ಈ ಟೈಪ್ ಅರ್ಥ ಕೊಡ್ತಾನವ. ಕೃಷ್ಣ ಅಂತಂದ್ರೆ ಎಲ್ಲ ಕ್ರಿಯೇಟ್ ಆಕ್ಕೋತ ಹೋಗ್ತದೆ, ರಾಧಾ ರಾಧಾ ಅಂತ ರಾಧೆ ರಾಧೆ ಅಂತಂದ್ರೆ ಎಲ್ಲ ನಾಶ ಆಗ್ತದೆ, ವಿನಾಶ ಆಗ್ತದೆ ಅಂತ ಹೇಳ್ತಾನೆ. ಅವಾಗ ಏನಾಗ್ತದೆ, ಅಲ್ಲೇ ಮೇಲೆ ಇನ್ನೊಂದು ಬಟರ್ಫ್ಲೈ ಕಾಣ್ತದೆ, ಅವ್ರಿಗೆ ಪಾತ್ರಗಿತ್ತಿ ಕಾಣ್ತದೆ. ಆ ಪಾತ್ರಗಿತ್ತಿನ ನೋಡಿ ಮತ್ತು ರಾಧೆ ರಾಧೆ ಅನ್ರಿ ಅಂತ ಅಂತಾನೆ. ಎಲ್ಲರೂ ಮತ್ತು ಅದನ್ನು ನೋಡಿ ರಾಧೆ ರಾಧೆ ಅಂತಾರೆ, ಅದು ವಿನಾಶ ಆಗಿಬಿಡ್ತದೆ, ಎಲ್ಲರೂ ಹೆದರಿ ಬಿಡ್ತಾರೆ. ಅವಾಗ
ರಾಧೆ ರಾಧೆ ಅಂದ್ರೆ ಹೆಂಗಪ್ಪ, ಎಲ್ಲ ವಿನಾಶ ಆಗಲಿ ಅತ್ತಾವಲ್ಲ ಅಂಥೇಳಿ. ಅವಾಗೂ ಕೃಷ್ಣ ಕೂತಿರ್ತಾನೆ, ಏನೂ ಮಾತಾಡಿರೋದಿಲ್ಲ. ಅದಕ್ಕೆ ಅವ ಏನು ಮಾಡ್ತಾನೆ, ಅಲ್ಲೊಬ್ಬಾಕಿ ಹುಡುಗಿ ಕಾಣ್ತಾವೆ, ಸಣ್ಣ ಹುಡುಗಿ, ಅಕ್ಕಿನ ಕರ್ಕೊಂಬಂದು ಈಗ ಎಲ್ಲರೂ ಈಕಿನ ನೋಡಿ ರಾಧೆ ರಾಧೆ ಏನ್ರಿ ಅಂತಾರೆ. ಅವಾಗ ಎಲ್ಲರಿಗೂ ಅನ್ಲಿಕ್ಕೆ ಆಗೋದಿಲ್ಲ, ಹೆದರಿ ಬಿಡ್ತಾರೆ ಅವರು. ಯಾಕಂದ್ರೆ ಅಕ್ಕಿನೂ ವಿನಾಶ ಆಗಿಬಿಟ್ರೆ ಏನಾಗ್ತದೆ ಆಮೇಲೆ. ಅಂದ್ರೆ ಒಂದು ಈಗಿನ ಜನ್ರೇಷನ್ದಾಗ ಒಂದು ಮರ್ಡ್ರ್ ಕೇಸ್ ಆದಂಗೆ. ಸೊ ಅದಕ್ಕೆ ಏನು ಮಾಡ್ತಾರವ್ರು ಅನ್ನೋದಿಲ್ಲ, ಸುಮ್ಮಾಗ್ಬಿಡ್ತಾರೆ. ಅವಾಗ ಅವ ಕನ್ಕ್ಲೂಷನ್ನಿಗೆ ಬರ್ತಾನೆ, ಕೃಷ್ಣ ಅಂತಂದ್ರೆ ಕ್ರಿಯೇಟ್ ಆಗ್ತದೆ, ರಾಧಾ ಅಂತಂದ್ರೆ ಡಿಸ್ಟ್ರಾಯ್ ಆಗ್ತದೆ. ಸೊ ರಾಧಾ ಅನ್ಬ್ಯಾಡ್ರಿ, ರಾಧಾ ಅನ್ನೋದು ಹೆಸರು ತೆಗಿಬೇಡ್ರಿ ಅಂತ. ಅವಾಗ ಕೃಷ್ಣ ಏನು ಮಾಡ್ತಾನೆ, ನಂಗೆ ವಿಚಾರ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕು, ನಾನು ವಿಶ್ರಾಂತಿ ತೊಗೋತಾ ವಿಚಾರ ಮಾಡ್ತೀನಿ, ನಂಗೆ ಟೈಮ್ ಕೊಡು ಅಂಥೇಳಿ ಹೋಗ್ಕೋತ ಶ್ರೀರಾಮಾಗ ಏನು ಹೇಳ್ತಾನೆ, ನೀನೊಂದು ದ್ವಾರಪಾಲಕ ಆಗು, ಓಕೆ, ಯಾರು ಒಳಗೆ ಬಂದರೂ ಬಿಡಬೇಡ ಅಂತ ಹೇಳ್ತಾನೆ. ಮತ್ತು ನೋಡು, ಈಗ ದ್ವಾರಪಾಲಕ ಆಗಂದ್ಕೂಳೆ ಶ್ರೀರಾಮಾಗ ಎಷ್ಟು ಖುಷಿ ಆಗಿರ್ಬೇಕು, ಆಮೇಲೆ ಅವ್ನು ಎಷ್ಟು ಪರ್ಫೆಕ್ಟ್ ಆಗೋದನ್ನು ನಿಭಾಯಿಸ್ತಿರ್ಬೇಕು. ಯಾಕಂದ್ರೆ ಈಗ ನನಗೆ ಕೃಷ್ಣ ಬಂದು ಅವಂದು ಬಾಗ್ಲ ದ್ವಾರಪಾಲಕ ಆಗಂದ್ರೆ ನನ್ನ ತಲೆ ಹುಚ್ಚ ಹಿಡಿತದ, ನಾನು ಆಗೇ ಆಗ್ತೀನಿ 100%. ಅಂದ್ರೆ ಅದನ್ನು ಪರ್ಫೆಕ್ಟ್ ಲೆವೆಲ್ದಾಗ ಇದು ಮಾಡ್ತೀನಿ, ದ್ವಾರಪಾಲಕ ಅಂದ್ರೆ ಪರ್ಫೆಕ್ಟ್ ಲೆವೆಲ್ದಾಗ ನಿಭಾಯಿಸ್ತೀನಿ ಅದು ಆ ಕೆಲಸ. ಸೊ ಹಂಗೆ ಆಬ್ವಿಯಸ್ಲಿ ಮತ್ತು ಶ್ರೀರಾಮ ಹೋಗಿ ನಿಂದಿರ್ತಾನೆ ಅಲ್ಲಿ ಆ ಒಂದು ಡೋರ್ ಮುಂದೆ, ಅವ್ನು ಕೃಷ್ಣ ಒಳಗೋಗಿ ಕೂತಿರ್ತಾನೆ. ಆಮೇಲೆ ಏನು, ಕೃಷ್ಣ ಒಳಗಿಂದ ರಾಧಾ ಅಂಥೇಳಿ ಕರಿತಾನೆ ಮನಸ್ಸಿನಾಗ. ಅದು ಶ್ರೀರಾಮ ಕೇಳೋದಿಲ್ಲ, ಬಟ್ ರಾಧಾ ಗೊತ್ತಾಗ್ತದೆ. ಆಬ್ವಿಯಸ್ಲಿ ಅವ್ರು ಲಕ್ಷ್ಮೀನಾರಾಯಣ ಮತ್ತು ಇಬ್ಬರು ಒಂದೇ ಇದ್ದಂಗೆ ಅವರು. ಸೊ ಅವ್ರಿಗೆ ಗೊತ್ತಾಗೇ ಆಗ್ತದೆ. ಆವಾಗ ರಾಧಾ ಏನು ಮಾಡ್ತಾಳೆ, ಕೃಷ್ಣನ ಕಡೆ ಹೋಗ್ಲಿಕ್ಕೆ ಹೋಗ್ತಾಳೆ. ಶ್ರೀರಾಮ ಒಳಗೆ ಬಿಡುವುದಿಲ್ಲ ಆಕಿಗೆ. ಯಾಕಂದ್ರೆ ಅವೇನಂತಾನೆ, ನಂಗಿಲ್ಲ ಕೃಷ್ಣ ಹೇಳ್ಯಾನ ಯಾರನ್ನೂ ಒಳಗೆ ಬಿಡಬೇಡ ಅಂಥೇಳಿ, ಸೊ ನಾ ಈಗ ಹೋಗಬೇಡ ಅಂಥೇಳಿ ಹೇಳ್ತಾನೆ. ಅವಾಗ ರಾಧಾ ಏನಂತಾಳೆ, ಇಲ್ಲ ನಂಗೆ ಕೃಷ್ಣ ಕರೀಲಿ ಅತ್ತಾನ, ನಂಗೆ ಕೇಳಲಿ ಅತ್ತದ, ನಾ ಹೋಗಬೇಕು, ಅವ್ನಿಗೇನೋ ಬೇಕಾಗ್ಯದ, ನಾ ಹೋಗಬೇಕು ಹಾಗೆಲ್ಲ ಹೇಳಿ ಹೋಗ್ಲಿಕ್ಕೆ ಹೋಗ್ತಾಳೆ. ಅವಾಗ ಶ್ರೀರಾಮಗೆ ಸಿಟ್ಟು ಬರ್ತದೆ, ಮೊದಲ ರಾಧಾನ ಮೇಲೆ ಸಿಟ್ಟು, ಮತ್ತು ಇಂಥ ಮಾಡಿದ್ಕೂ ಇನ್ನೂ ಜಾಸ್ತಿ ಸಿಟ್ಟು ಬರ್ತದೆ. ಅವಾಗ ಏನು ಮಾಡ್ತಾನೆ ಶ್ರೀರಾಮ, ನೀ ಇನ್ನೊಂದು ಹೆಜ್ಜೆ ಮುಂದಿಟ್ಟೆ ಅಂದ್ರೆ ನಾನು ಹಿಂಗೆ ಶಾಪ ಕೊಡ್ತೀನಿ ಅಂತ. ಅದೇನಿರ್ತದೆ ಶಾಪ ಅಂತಂದ್ರೆ, ನೀ ಪೂರ್ತಿ ಎಲ್ಲ ಮರೆತು ಬಿಡ್ತಿ, ಇಷ್ಟು ದಿವ್ಸದ ಏನು ತಲೆಗೆ ಇಟ್ಕೊಂಡಿರ್ತೀಯಲ್ಲ ಎಲ್ಲ ಮರಿತಿ, ಇಂಥ ಶಾಪ ಕೊಡ್ತೀನಿ, ನೀ ಎಲ್ಲಿದ್ದೆ ಅಲ್ಲೇ ನಿಂದ್ರೆ ವಾಪಸ್ ಹೋಗಂತ ಹೇಳ್ತಾನೆ. ಅವಾಗ ರಾಧಾ ಏನಂತ ಅಂದ್ರೆ, ನಾನು ನಿನ್ನ ಶಾಪಕ್ಕೆ ಹೆದರಿ ವಾಪಸ್ ಹೋಗೋದಿಲ್ಲ, ನಂಗೀಗ ಕೃಷ್ಣನ ಭೇಟಿ ಆಗ್ಲಿಕ್ಕೆ ಚಾನ್ಸ್ ಸಿಗಲಿ ಆಗ್ತದೆ, ನಾ ಅದನ್ನು ಬಿಟ್ಟು ವಾಪಸ್ ಹೋದ್ರೆ ನನಗೆ ಹುಚ್ಚು ಅಂತಾರೆ, ನಾ ಹೋಗೋದಿಲ್ಲ ಅಂತಾಳಕ್ಕೆ. ಅವಾಗಕ್ಕಿ ಒಳಗೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾಳೆ, ಬಾಗ್ಲ ತೆಗಿತಾಳೆ. ಬಾಗ್ಲ ತೆಗೆದುಕೊಳ್ಳಿ ಏನಾಗ್ತದೆ, ಶ್ರೀರಾಮ ಹಿಂದಿಂದ ಶಾಪ ಕೊಡ್ತಾನೆ. ಏನು ಶಾಪ ಕೊಡ್ತಾನೆ ಅಂತಂದ್ರೆ, 100 ವರ್ಷ ನೀ ಪೂರ್ತಿ ಕೃಷ್ಣನ ಮರಿಬೇಕು, ಏನು ನಿಂಗೆ 100 ವರ್ಷ ತನಕ ತಲೆಗೆ ಬರಬಾರ್ದು ಕೃಷ್ಣ ಅಂದರೆ ಯಾರು ಏನು ಅಂಥೇಳಿ. ನಿಂದು ಗೋಲೋಕದಾಗ ಅಸ್ತಿತ್ವನ ಮರೆತು ಬಿಡ್ಬೇಕು ನೀ. ಆಮೇಲೆ ನೀ ಗೋಲೋಕದಾಗಲ್ಲ, ಮೃತ್ಯು ಲೋಕದಾಗ ಹೋಗಿ ನಿನ್ನ ಜೀವನ ಸ್ಟಾರ್ಟ್ ಮಾಡ್ಬೇಕು. ಮೃತ್ಯು ಲೋಕ ಅಂದ್ರೆ ಭೂಮಿ ಲೋಕ, ನಮ್ಮದೆಲ್ಲ ಒಂದು ಟೈಮಿಗೆ ಮೃತ್ಯು ಆಗ್ತದೆ. ಸೊ ಮೃತ್ಯು ಲೋಕ, ಭೂಲೋಕಕ್ಕೆ ಕಳಿಸ್ತಾನೆ ಅಂದ್ರೆ ಹೋಗಂತೇಳಿ ಶಾಪ ಕೊಡ್ತಾನಲ್ಲೇ. ಅವಾಗ ಏನಾಗ್ತದೆ, ಕೃಷ್ಣ ಹೊರಗೆ ಬರ್ತಾನೆ. ಅದೇ ಟೈಮಿಗೆ ಅಕ್ಕಿ ಯಾರು ಸಣ್ಣ ಹುಡುಗಿಗೆ ಅಲ್ಲಿ ಅವ ರಾಧೆ ರಾಧೆ ಅಂತೇನಿ ಅಂತ ಹೇಳ್ತಾನಲ್ಲ, ಅಕ್ಕಿನೂ ಅಲ್ಲಿ ಬಂದು ಶ್ರೀರಾಮಗೆ ಏನು ಹೇಳ್ತಾಳೆ, ಇನ್ನೊಮ್ಮೆ ರಾಧೆ ರಾಧೆ ಅನ್ನು ನಾನು ನೋಡಿ ಅಂತ ಹೇಳ್ತಾಳೆ. ಅವಾಗ ಶ್ರೀರಾಮ ಆಕಿಗೆ ಹೇಳ್ತಾನೆ, ಬೇಡ ನೀ ವಿನಾಶ ಆಗ್ತಿ, ಹಂಗೆ ಅನ್ಬೇಡ, ನಿಂದ ಆರಾಮ್ ಜೀವನ ಮಾಡ್ಕೋಗಂತೆ ಕಳಿಸ್ಲಿಕ್ಕೆ ಟ್ರೈ ಮಾಡ್ತಾನೆ. ಅವಾಗ ಅಲ್ಲಿದ್ದವರೆಲ್ಲ ಬಂದು ಶ್ರೀರಾಮಾಗ ಏನು ಹೇಳ್ತಾರಂತಂದ್ರೆ, ನೀ ಯಾವ ಕ್ಯಾಟರ್ ಪಿಲ್ಲರಿಗೆ ರಾಧೆ ರಾಧೆ ಅಂದಲ್ಲ, ಅದ ಕನ್ವರ್ಟ್ ಆಗಿ ಬಟರ್ಫ್ಲೈ ಆತ. ಅಂದ್ರೇನು, ಕ್ಯಾಟರ್ ಪಿಲ್ಲರ್ ಅನ್ನೋ ಇನ್ಸೆಕ್ಟ್ದು ಲೈಫ್ ಸ್ಪ್ಯಾನ್ ಮುಗಿದು ಬಿಡ್ತು ರಾಧೆ ರಾಧೆ ಅಂದ್ಕೊಳ್ಳಿ, ಅಂದರೆ ಎಂಡ್ ಆತದ್ರ ಲೈಫ್ ಸ್ಪ್ಯಾನ್. ಆಮೇಲೆ ಬಟರ್ಫ್ಲೈಗೆ ನೀ ಯಾವಾಗ ರಾಧೆ ರಾಧೆ ಅಂತಂದಲ್ಲ, ಅವಾಗ ಬಟರ್ಫ್ಲೈದು ಲೈಫ್ ಸ್ಪ್ಯಾನ್ ಮುಗೀತು. ಆಕಿ ಡೈರೆಕ್ಟ್ ಮಂಚ ಆಗಿ ಕನ್ವರ್ಟ್ ಆದ್ಲು. ಅಂದರೆ ಈಗ ಹ್ಯೂಮನ್ ಮಂಚ ಆಗಿ ಬರ್ಲಿಕ್ಕನ ನಮಗೆ ಎಷ್ಟೋ ಲಕ್ಷ ವರ್ಷ ಕಾಯ್ಬೇಕಾಗಿರ್ತದೆ. ನಾವು ಮಂಚ ಆಗಿ ಬಂದೇವು ಅಂದಮೇಲೆ ಎಷ್ಟೋ ಲಕ್ಷ ವರ್ಷ ನಾವು ಏನೋ ಬೇರೆ ಇರ್ತೀವಿ, ಅದಾದ್ಮೇಲೆ ಮಂಚಾನ ಜನ್ಮ ಆಗಿರ್ತೇವೆ ನಾವು. ಸೊ ಅದು ಭಾಳ ಲಕ್ಕಿ ಅಂತಾರೆ. ಅಂಥದಕ್ಕಿ ಜಸ್ಟ್ 2 ಸೆಕೆಂಡ್ಸ್ನಾಗ ಬರೀ ರಾಧೆ ರಾಧೆ ಅಂದ್ಕೊಳ್ಳಿ ಇನ್ಸೆಕ್ಟ್ದಿಂದ ಮಂಚ ಆದ್ಲು. ಸೊ ಅಕ್ಕಿಗೇನು ಇನ್ನೊಮ್ಮೆ ರಾಧೆ ರಾಧೆ ಅನ್ನು ನಾ ಮುಕ್ತಿ ಅಂದ್ರೆ ನಂಗೆ ಮುಕ್ತಿ ಸಿಕ್ಬಿಡ್ತದೆ, ನಂಗೆ ಮೋಕ್ಷ ಸಿಗ್ತದೆ, ನನ್ನ ಸೋಲಿಗೆ ಶಾಂತಿ ಸಿಕ್ಬಿಡ್ತದೆ. ಹಂಗೆ ಅಕ್ಕಿನ ತಲೆಯಾಗ ಅಕ್ಕಿ ಅಷ್ಟು ಡೀಪ್ ವಿಚಾರ ಮಾಡಿದ್ಲು. ಅವಾಗ ಅಲ್ಲಿಯವರೆಲ್ಲ ಹೇಳಿದ ಮೇಲೆ ಅವ್ನು ಪೂರ್ತಿ ತಲೆ ಬ್ಲಾಸ್ಟ್ ಆಗಿಬಿಡ್ತದೆ. ಏನು ಮಾಡಿದೆ ನಾ ರಾಧಾಗ ಹಿಂಗೆಲ್ಲ ಶಾಪ ಕೊಟ್ಟೆ, ಅಕ್ಕಿ ಬರೀ ರಾಧೆ ರಾಧೆ ಅಂದಿದ್ದಕ್ಕೆ ಪೂರ್ತಿ ಅಕ್ಕಿಗೆ ಮುಕ್ತಿ ಸಿಗಲಿ ಆಗ್ತದೆ, ನಾ ಅಂಥಾಕಿಗೆ ಶಾಪ ಕೊಟ್ಟೆ, ಏನು ಮಾಡಿಬಿಟ್ಟೆ ನಾ ಅಂಥೇಳಿ ಅವ ಪೂರ್ತಿ
ಪಶ್ಚಾತ್ತಾಪನಾಗ ಹೋಗ್ತಾನೆ, ಸಾರಿ ಕೇಳಲಿಕ್ಕೆ ಹೋಗ್ತಾನೆ. ಅವಾಗ ರಾಧಾ ಏನು ಹೇಳ್ತಾಳಂತಂದ್ರೆ, ನೀ ಎಷ್ಟೆಲ್ಲ ಏನು ಮಾಡಿಯಲ್ಲ ಎಲ್ಲ ಒಂದು ಕೃಷ್ಣನ ಕಾರಣದಿಂದ ಆಗ್ಯದ ಅಂತಾಳೆ. ಅಂದ್ರೆ ಕೃಷ್ಣ ಯಾವತ್ತೂ ಲೀಲಾ ಮಾಡ್ತಾನೆ ಅಂತಾರೆ ನೋಡು, ಇದು ಒನ್ ಆಫ್ ದ ಸಿಂಪಲ್ ಲೀಲಾ ಒಂದು. ಅಂದ್ರೆ ಅವ ಎದಕ್ಕೆ ಮಾಡಿರ್ತಾನೆ ಈಗ ನೆಕ್ಸ್ಟ್ ಗೊತ್ತಾಗ್ತದೆ. ಈಗ ಆಕೆ ರಾಧಾ ಹಿಂಗೆ ಹೇಳ್ತಾಳೆ ಎಲ್ಲ ಕೃಷ್ಣನ ಲೀಲಾದಿಂದನ ಅಂಥೇಳಿ. ಅವಾಗ ರಾಧಾ ನೆಕ್ಸ್ಟ್ ಕ್ವಶನ್ ಏನು ಕೇಳ್ತಾಳೆ ಅವಂಗ ಅಂತಂದ್ರೆ, ನೀ ಬ್ರಹ್ಮನ ಸಂದೇಶ ಏನು ತೊಗೊಂಬಂದೆ ಅದನ್ನು ಕೃಷ್ಣಗೆ ಹೇಳು ಅಂತ ಕೇಳ್ತಾಳೆ. ಅವಾಗ ಅವನು ಶ್ರೀರಾಮ ಏನು ಹೇಳ್ತಾನೆ, ನೀನು ಭೂಲೋಕಕ್ಕೆ ಹೋಗಿ ಅಲ್ಲೆಲ್ಲ ಹೇಟ್ ಅನ್ನೋದು ಅಂದ್ರೆ ಒಟ್ಟು ಮಂದಿ ನಡು ಜಗಳ ಆದಿದು ಎಲ್ಲ ನಾಶ ಮಾಡಿ, ಅಧರ್ಮ ಆಗಲಿ ಆದಿದಾಗಲಿ ಎಲ್ಲ ನಾಶ ಮಾಡಿ ಪ್ರೀತಿಯಿಂದ ಮಂದಿಗೆ ಬಾಳ್ಲಿಕ್ಕೆ ಕಲಿಸಿ ಆಮೇಲೆ ವಾಪಸ್ ಬಾ ಅಂಥೇಳಿ ಅವ್ನಿಗೆ ಸಂದೇಶ ಬರೆದು ಕಳಿಸಿರ್ತಾನೆ ಕೃಷ್ಣಗೆ. ಯಾರು? ಬ್ರಹ್ಮ. ಅದನ್ನು ಹೇಳಿದ ಕೂಡಲೇ ಶ್ರೀರಾಮಕ್ಕೆ ತಾನೇ ರಿಲೈಸ್ ಆಗ್ತದೆ. ಈಗ ನಾ ಇದನ್ನು ಜಸ್ಟ್ ಇವ್ನು ಕೃಷ್ಣಗೆ ಹೇಳಿದ್ದೆ ಅಂತಂದರೆ ಕೃಷ್ಣ ಒಬ್ಬನ ಭೂಲೋಕಕ್ಕೆ ಹೋಗ್ತಿದ್ದ. ಅವಾಗ ಕೃಷ್ಣ ಏನು ಲೀಲಾ ಮಾಡಿರ್ತಾನೆ, ನನ್ನ ಜೊತೆ ರಾಧಾನೂ ಭೂಲೋಕಕ್ಕೆ ಬರ್ಬೇಕು. ಯಾಕೆ? ಕೃಷ್ಣನ ಶಕ್ತಿ ರಾಧಾ ಅಂತಂದ್ರೆ ಲಕ್ಷ್ಮೀನಾರಾಯಣ. ಈಗ ನಾರಾಯಣ ಅಂತಂದ್ರೆ ಲಕ್ಷ್ಮೀದು ಎಷ್ಟೋ ಕಥೆ ಅವ. ಲಕ್ಷ್ಮಿ ಅಂದ್ರೇನು ಶಕ್ತಿ ಇದ್ದಂಗೆ ಒಂದು ಟೈಪ್, ನಾರಾಯಣನ ಶಕ್ತಿ ಅಂದ್ರೆ ಲಕ್ಷ್ಮಿ. ಸೊ ಕೃಷ್ಣನ ಶಕ್ತಿ ರಾಧಾ. ಅದಕ್ಕೆ ನಾ ಭೂಲೋಕಕ್ಕೆ ಹೋದ್ರೆ ನಂಗೆ ಶಕ್ತಿ, ನಾ ಇಲ್ಲಿ ಬಿಟ್ಟು ಹೋಗೋಕಿನ ಅಲ್ಲಿ ಕರ್ಕೊಂಡು ಹೋಗ್ಬೇಕಂಥೇಳಿ ಒಂದು ಸಣ್ಣ ಲೀಲಾ ಇದು ಮಾಡ್ತಾನವ. ಅವಾಗ ಏನಂತಾನವ, ನಿಂದೇನು ಪಶ್ಚಾತ್ತಾಪ ಮಾಡಿಯಲ್ಲ ಇದು ನಿಂದು ಫಾರ್ಗಿನೆಸ್ಸಿಗೆ ಸ್ಟಾರ್ಟಿಂಗ್, ಇದು ನಾನು ಕ್ಷಮಿಸ್ತೀನಿ, ಏನಿದು ಇಲ್ಲ ಅಂಥೇಳಿ ಅವಂಗೆ ಆಶೀರ್ವಾದ ಮಾಡ್ತಾನೆ. ಈಗ ಏನಂತಂದ್ರೆ ನಮ್ಮ ಜೀವನದಾಗ ಏನೇನು ನಡೀತಿರ್ತಾವಲ್ಲ ಎಲ್ಲ ಒಂದು ಕಾರಣದಿಂದ ಆಗ್ತಿರ್ತಾವೆ. ಎಲ್ಲ ಒಂದು ಟೈಮಿಗೆ ಹೋಗಿ ಚಲೋನ ಆಗ್ತದೆ, ಯಾವತ್ತೂ ಕೆಟ್ಟ ಆಗ್ತದೆ ಅಂತಲ್ಲ. ಸೊ ಕೃಷ್ಣ ಇದನ್ನು ಅಲ್ಲಿಂದನೇ ಹೇಳಲಿಕ್ಕೆ ಟ್ರೈ ಮಾಡ್ತಾನೆ. ಫಸ್ಟಿಗೆ ಇನ್ನು ಕೃಷ್ಣಂದು ಜನ್ಮ ತಗೋಕಿನ ಮೊದಲೇ ಇದು ಒಂದು ಮಾರಲ್ ಕೊಡ್ತಾನವ ನಮ್ಗೆ. ಆಮೇಲೆ ಬಂದಮೇಲೆ ಒಂದು ಲೀಲಾ ಭಾಳವಾದ ಮಾತು ಬೇರೆ, ಬಟ್ ಇದೊಂದು ಜಸ್ಟ್ ಸಣ್ಣ ಲೀಲಾ. ಸೊ ಆಮೇಲೆ ಅವರಿಬ್ಬರು ಸೇರಿ ಭೂಮಿ ಮೇಲೆ ಜನ್ಮ ತಗೋತಾರೆ. ಅದು ಹೆಂಗದ ಅಂಥೇಳಿ ನಿಮಗೆಲ್ಲ ಗೊತ್ತದ. ಅವ ಕೃಷ್ಣ ಅಲ್ಲೇ ಜೈಲ್ನಾಗ ಹುಟ್ತಾನೆ, ರಾಧಾ ಬರ್ಸಾನ ಅಂಥೇಳಿ ಒಂದು ಸಣ್ಣ ಒಂದು ಜಮೀನ್ದಾರೇನೋ ಫ್ಯಾಮ್ಲಿ ಒಳಗೆ ಹುಟ್ತಾಳೆ. ಸೊ ಅಲ್ಲಿಂದ ಅವರು ಕನ್ಸನ್ನು ಸಾಯಿಸ್ತಾನೆ, ಅವರಿಬ್ಬರು ಭೇಟಿ ಆಗ್ತಾರೆ. ಅದೆಲ್ಲ ಕಥೆ ಅವು. ಅವೇನು ಪೂರ್ತಿ ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಇಲ್ಲ. ಏನಾರೇ ಮತ್ತು ಚಲೋ ಅನ್ನಿಸ್ತಂದ್ರೆ ಅದ್ರಾಗ ಏನಾರೇ ಮತ್ತು ಹಿಂಗೆ ಹೆವಿ ಅನ್ಸೋ ಕಥೆ ಇತ್ತಂದ್ರೆ ಅದನ್ನು ಹೇಳ್ತೇನಂತ. ಓಕೆ, ಹೆಂಗೆ ಅನ್ನಿಸ್ತಂತ ಹೇಳ್ರಿ. ರಾಧೆ ರಾಧೆ. ಓಕೆ, ಬಾಯ್ ಬಾಯ್.